ಸರ್ ನಿನ್ನೆಯಿಂದ ನನಗೆ ಮಲಗ್ದಾಗ್ಲಿಂದನೂ ತುಂಬ ಕಾಡ್ತಾ ಇದ್ದೇನೆಂದರೆ ನೆನಪಾಗ್ತಿದ್ದೇನೆಂದರೆ ನಮ್ಮ 15 ವರ್ಷದ ಹಿಂದೆ 2009ರಲ್ಲಿ ಜಾಲಿ ಡೇಸ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಅದು ತುಂಬ ನನಗೆ ನೆನಪಾಗ್ತಾ ಇದೆ. ಜಾಲಿ ಡೇಸ್ ಆದಮೇಲೆ ಸುಮಾರು ಒಂದು 13-14 ಸಿನಿಮಾ ಮಾಡಿದ್ದೀನಿ. ಒಂದು ಸಿನಿಮಾಗೆ 2 ಸಲ ಪ್ರೆಸ್ ಮೀಟ್ ಅಂದರೂ ಕೂಡ ಸುಮಾರು ಒಂದು 25 ಪ್ರೆಸ್ ಮೀಟ್ ಆಗಿರ್ಬೋದೇನೋ ನನ್ನ ಲೈಫಲ್ಲಿ. ಬಟ್ ಒಂದು ಮೊದಲನೇ ಪ್ರೆಸ್ ಮೀಟಲ್ಲಿ ಇರೋದಿಲ್ಲ ಒಂದು ಸಣ್ಣ ಭಯ, ಒಂದು ಕುತೂಹಲ, ಒಂದು ಆತಂಕ, ಇನ್ನೊಂದೇನೋ ಎಕ್ಸೈಟ್ಮೆಂಟು, ಇನ್ನು ಮುಂದೆ ಏನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಕಾಂಕ್ಷೆ, ಅದೆಲ್ಲ ಸೇರಿ ಒಂದು ಮಿಕ್ಸ್ಡ್ ಫೀಲಿಂಗ್ ಇತ್ತಲ್ಲ. ಆಫ್ಟರ್ 15 ಇಯರ್ಸ್, 15 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಆಫ್ಟರ್ 15 ಇಯರ್ಸ್ ಅದೇ ಫೀಲಿಂಗ್ ನಿನ್ನೆ ರಾತ್ರಿ ಮಲಗುವಾಗಲಿಂದ ಬೆಳಿಗ್ಗೆ ಎದ್ದ ಮೇಲೆ ಬರುವಾಗ ಅದೇ ಫೀಲಿಂಗು ಬರ್ತಾ ಇತ್ತು ಮನಸ್ಸಲ್ಲಿ. ಅದಕ್ಕೆ ನನಗೆ ನಾನೇ ಒಂದು ಪ್ರಶ್ನೆ ಕೇಳ್ಕೊಂಡು ಯಾಕೆ ಹಿಂಗೆ ಆಗ್ತಾ ಇದೆ ಅಂದಾಗ ಒಂದು ಭಯ ಈ ಸಿನಿಮಾದಲ್ಲೂ ನಂಗೊಂದು ಸ್ಟ್ರಾಂಗ್ ಭಯ ಇದೆ. ಏನಂದರೆ ಎಲ್ರಿಗೂ ಗೊತ್ತಿರುವಾಗ ಇವತ್ತಿನ ಸನ್ನಿವೇಶ, ಸಿನಿಮಾ ಜನಗಳು, ಯಾಕಂದರೆ ಸುರೇಶ್ ಅಣ್ಣ ಫಸ್ಟ್ ಟೈಮು ಇಂಡಿಪೆಂಡೆಂಟ್ ಆಗಿ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನನ್ನ ಮೇಲೆ ಏನೇನೋ ದುಡ್ಡು ಹಾಕಿದ್ದಾರೆ ಅನ್ನೋ ಒಂದು ಭಾರನ ಭಯನ ಗೊತ್ತಿಲ್ಲ. ಇನ್ನೊಂದು MD ಶ್ರೀಧರ್ ಸರ್ ಅವರೆಲ್ಲ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದ್ದು ಇಲ್ಲಿವರೆಗೂ. ಸೊ ಅವ್ರಿಗೂ ಕೂಡ ಇದು ಅವರ ಏನೋ ಒಂದು ಕಿರೀಟಕ್ಕೆ ಇನ್ನೊಂದು ಗರಿ ಆಗಬೇಕು ಹೊರತು ಅದೊಂದು ಏನೋ ಬೇರೆ ಥರ ಆಗಬಾರ್ದು ಅನ್ನೋ ಒಂದು ಭಯ ಖಂಡಿತವಾಗ್ಲೂ ಮನಸ್ಸಲ್ಲಿದೆ. ಇನ್ನೊಂದು ಖುಷಿ, ಎಕ್ಸೈಟ್ಮೆಂಟ್ ಏನಂದರೆ ನನಗೆ ಪರ್ಸ್ನಲಿ ನನಗೆ MD ಶ್ರೀಧರ್ ಸರ್ ಒಂಥರ ಲಕ್ಕಿ ಡೈರೆಕ್ಟ್ರು. ಯಾಕಂದರೆ 15 ವರ್ಷದಿಂದ ನನಗೆ ಫಸ್ಟ್ ಸಿನಿಮಾ ಮಾಡಿದ್ದವ್ರೆ. ಅದಾದಮೇಲೆ 15 ವರ್ಷ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ಅವತ್ತು ಸಿಕ್ಕಿರೋ ಮೊದಲನೇ ಅವಕಾಶ, ಆ ಜಾಲಿ ಡೇಸ್ ಸಿನಿಮಾ, MD ಶ್ರೀಧರ್ ಸರೇ ಕಾರಣ. ಸೊ ನನಗೆ ಅಂತಲ್ಲ, ಸುಮಾರು ಜನ ನಾಯಕ ನಟರಿಗೆ ಅವರೇ ಅದೃಷ್ಟ. ಒಂಥರ ಅವ್ರ ಜೊತೆಲಿ ಕೆಲಸ ಮಾಡಿದ್ರೆ ಆ ಸಿನಿಮಾನೂ ಕೈ ಹಿಡಿಯುತ್ತೆ, ಆ ಸಿನಿಮಾದ ನಂತರನೂ ತುಂಬ ಪಾಸಿಟಿವ್ ವರ್ಕ್ ಆಗುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಬಿಲೀವ್. ನಾನು ನೋಡಿದ್ರಿಂದ. ಬಟ್ ನನಗೂ ಈ ಸಿನಿಮಾ ಆದಮೇಲೆ ಒಂದು ಹೊಸ ಜರ್ನಿ ಶುರು ಆಗುತ್ತೆ ಅನ್ನೋ ಒಂದು ಕುತೂಹಲ. ಬಟ್ ಇದೆಲ್ಲ ಮಿಕ್ಸ್ಡ್ ಆಗಿ ಒಂದು ನೆನ್ನೆ ರಾತ್ರಿಯಿಂದ ನಾಳೆ ಪ್ರೆಸ್ ಮೀಟು ಅನ್ನೋ ಭಯ ಇದೆಲ್ಲ ಹೊಡ್ಕೊತಾ ಇತ್ತು. ಇದರಿಂದ ಒಂದು ಸ್ಟ್ರಾಂಗ್ ಕಾರಣ ಇದೆ. ಅಂದರೆ ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್ಲು. ಯಾಕಂದರೆ ನಾನೊಂದು 14 ಸಿನಿಮಾ ರಿಲೀಸ್ ಆಗಿದೆ, ಒಂದು 5-6 ಸಿನಿಮಾ ನಿಂತು ಹೋಗಿದೆ, ಸುಮಾರು ಒಂದು 15-20 ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಈ ಸಿನಿಮಾ ನಂಗೆ ಯಾಕೆ ಸ್ಪೆಷಲ್ ಅಂದರೆ ಬಹುಶಃ MD ಶ್ರೀಧರ್ ಸರ್ ಅನಿಸುತ್ತೆ. ಕಾರಣ 2007ರಲ್ಲಿ ನಾನು ಸಿನಿಮಾ ನಟ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ, ಸೊ ಯಾವಾಗಿನ 21-22 ವರ್ಷ, ಒಂದು ಸ್ವಲ್ಪ ಜಾಸ್ತಿ ಹೇಳ್ತೀನಿ ಸರ್. 2007ರಲ್ಲಿ ನನಗೆ ಸಿನಿಮಾ ಮಾಡಬೇಕಂತ ಬೆಂಗಳೂರಿಗೆ ಬಂದು, ಬೇರೆ ಏನು ಕೆಲಸ ಮಾಡ್ತಿಲ್ಲ, ಬರೀ ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಜಿಮ್ ಮಾಡೋದು, ರೂಮಲ್ಲಿ ಇರೋದು. ಅವಾಗ ನನ್ನ ರೂಮ್ಮೇಟ್ ಒಬ್ಬ ಹೇಳ್ದ, ಸೀನಿಯರ್, ಅವನು ಫೋನ್ ಮಾಡಿ, ಏನವ ನೀನು ಯಾವಾಗಲೂ ಮನೇಲೇ ಇರ್ತೀಯ, ಹೀರೋ ಹೋಗ್ಬೇಕು ಅಂತ. ಹೋಗತ್ಲಾಗಲ್ಲಿ ಇದು ಏನೋ ಕಸ್ತೂರಿ ಅಂತ ಒಂದು ಚಾನಲ್ ಆಗ್ತಿದೆ, ಕುಮಾರಸ್ವಾಮಿ ಅವ್ರಿಗೆ CM, ಅವ್ರ ಚಾನಲ್ ಹೋಗಿ ಸೇರ್ಕೊ, ಫೇಮಸ್ ಆಗು, ಅವಾಗ ಡೈರೆಕ್ಟರ್ ನನಗೆ ಅವಕಾಶ ಕೊಡ್ತಾರೆ, ಹೋಗು ಅಂತಂದ ಅವನು. ನನಗೂ ಸರಿ ಇದೆಯಲ್ಲ ಅಂತ ಸೀದಾ ಕಸ್ತೂರಿಗೆ ಹೋಗಿ ಕೇಳಿದೆ, ಹಿಂಗೆ ನನಗೇನಾದ್ರು ಆಪರ್ಚುನಿಟಿ ಇದ್ರೆ ಕೊಡಿ ಅಂತ. ಅವಾಗ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡು, ಈ ಶುಕ್ರವಾರ ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟರ್ನ ಹೀರೋಯಿನ್ನ ಮಾತಾಡ್ಸೋದು, ಅದು ಇಂಟರ್ವ್ಯೂ ಮಾಡೋದು. ನನಗೆ ಖುಷಿ ಆಗ್ಬಿಡ್ತು, ಡೈರೆಕ್ಟರ್ ಹೀರೋಯಿನ್ ಅಂದರೆ ಅವ್ರ ಪರಿಚಯ ಮಾಡ್ಕೊಂಡ್ಬಿಟ್ಟು ನನಗೆ ಸಿನಿಮಾ ಅವಕಾಶ ಸಿಗುತ್ತೆ ಅಂತ. ಮಾಡಿದ್ದು ಒಂದೇ ದಿನ, ಒಂದೇ ಎಪಿಸೋಡ್ ಮುಗೀತು ಅಲ್ಲಿಗೆ. ಅವ್ರ ಜೊತೆ ಕಸ್ತೂರಿ ಒಂದು ಚಾನಲ್ ಕುದುರೆ ಗಾಡಿ ಮೇಲೆ ಹೋಗಿ ಸಾಗರ್ ಥಿಯೇಟರ್ ಎದುರುಗಡೆ ನಿಲ್ಲಿಸಿದ್ವಿ. ಕೃಷ್ಣ ಸಿನಿಮಾ ರಿಲೀಸ್ ಆಗಿತ್ತು ಸರ್. ಕೃಷ್ಣ ಸಿನಿಮಾ ಒಳಗಡೆ ಬಂದರೆ ನೀವಿದ್ರಿ, ರಮೇಶ್ ಅವರಿದ್ದರು, ಇವರು ಶರ್ಮಿಳಾ ಮಾಡೋರಿದ್ರು, ನಿಮ್ಮನ್ನೆಲ್ಲ ಮಾತಾಡಿಸ್ಬಿಟ್ಟು ಹೋಗಿ ಅವತ್ತು ನನಗೆ ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕಲ್ಲ ಅಂತ ಆಸೆ ಹುಟ್ಟಿದ್ದು. ನಾನು ನೋಡಿರೋ ಮೊದಲನೇ ಡೈರೆಕ್ಟ್ರು, ನಾನು ನೋಡಿರೋ ಮೊದಲನೇ ಒಂದು ಸಿನಿಮಾ ರಿಲೀಸು, ಅದೆಲ್ಲ ಅಲ್ಲಿಂದ ಶುರುವಾಗಿದ್ದು. ನಾನು ಮೊದಲನೇ ಸಿನಿಮಾಗೂ ನೀವೇ ಡೈರೆಕ್ಷನ್ ಮಾಡಿದ್ರಿ. ಅದಾದಮೇಲೆ ನಿಮ್ಮ ಜರ್ನಿ ನೋಡ್ತಾ ಇದ್ದೆ, ನಿಮ್ಮ ಸಿನಿಮಾಗಳು ಪೊಸಿಷನ್ ಆಗ್ತಿದ್ದ ರೀತಿ, ಅದು ಸಿನಿಮಾ ಕಟ್ಕೊಟ್ಟಿದ್ದ ರೀತಿ, ಅದಕ್ಕೆ ಪ್ರೇಕ್ಷಕರು ವರ್ಗ ಬರ್ತಿದ್ದ ರೀತಿ, ಅದು ಗೆಲ್ತಿದ್ದ ರೀತಿ, ಹಣ ಮಾಡ್ತಿದ್ದ ರೀತಿ, ಒಂದು ಆಸೆ ಸ್ಟ್ರಾಂಗ್ ಒಳಗಡೆ ಇತ್ತು. ನಮ್ಮ ಟೀಮ್ ಅಲ್ವಾ, ನಮ್ಮ ಡೈರೆಕ್ಟರ್ ಅಲ್ವಾ, ನಮ್ಮ ಕ್ಯಾಮ್ರಾಮನ್ ಅಲ್ವಾ, ಅವ್ರ ಜೊತೆ ಮತ್ತೆ ಕೆಲಸ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಆಫ್ಟರ್ ಪ್ಯಾಂಡಮಿಕ್ಕು ವಾಪಸ್ಸು ಬಹುಶಃ ನಾನೇ ಮ್ಯಾನಿಫೆಸ್ಟ್ ಮಾಡಿದೆ ಅನಿಸುತ್ತೆ. ಸುರೇಶ್ ಅಣ್ಣ ನನಗೊಂದು ಆಪರ್ಚುನಿಟಿ ಆಫ್ಟರ್ ಜಾಲಿ ಡೇಸ್ ನಾನು ಗೋಕುಲದಲ್ಲಿ ಅವರು ಕೂಡ ಆಫರ್ ಮಾಡಿದ್ರು, ಮಾಡೋಕ್ಕಾಗಲಿಲ್ಲ ನನ್ನ ಅರ್ಥದಿಂದ. ಸೊ ಅವರಿಬ್ಬರು ವಾಪಸ್ ಬಂದಮೇಲೆ ನನಗೆ ತುಂಬ ಖುಷಿಯಿಂದ, ಒಳ್ಳೆ ಅದ್ಭುತವಾದ ಕಥೆ ಬೇರೆ ಒಪ್ಕೊಂಡು ಮಾಡಿದಂಥ ಸಿನಿಮಾ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನನಗೆ ಒಂದು 2-3 ಸಿನಿಮಾಗಳಿದ್ರು ಕೂಡ ಅದನ್ನೆಲ್ಲ ಬದಿಗೆ ತಳ್ಳಿ ಜಂಬೂ ಸರ್ಕಸ್ ಮಾಡಬೇಕು ಅಂತ ಮಾಡಿ ಇವತ್ತು ಏನೋ ಟೀಸರ್ ಲಾಂಚ್ ಆಗಿ ರಿಲೀಸಿಗೆ ಹತ್ತಿರ ಬರ್ತದೆ. ಹಾಗಾಗಿ ನನಗೆ ತುಂಬ ತುಂಬ ಸ್ಪೆಷಲ್. ಜೊತೆಗೆ KK ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲದು. ಯಾಕಂದ್ರೆ ನಾನು
ಸುಮಾರು ಜನ ಹೊಸ DOPಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರಿಗಿರೋ ಎನರ್ಜಿ, ಅವರ ಕೆಲಸ, ಅವ್ರಿಗಿರೋ ಫ್ರೇಮಿಂಗ್ ಸೆನ್ಸು ಅಥವಾ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದು ಅದ್ಭುತ. ಈ 3 ಜನ ಲೆಜೆಂಡ್ಗಳೇ ಈ ಸಿನಿಮಾದ ಹೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಸಿನಿಮಾದ ಬಗ್ಗೆ ಇವರೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಇದೊಂದು ಅದ್ಭುತವಾದ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಆಚೆ ಬಂದರೆ ಸಿನಿಮಾ ಹೇಗೆ ತಗೋತಾರೆ ಅನ್ನೋದೊಂದು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ರಘು ಸರ್, ನಿಮ್ಮ ಅದ್ಭುತವಾದ ಡೈಲಾಗ್ಸ್ ಇವತ್ತು ನಾವು ಮೊನ್ನೆ ಸಿನಿಮಾ ನೋಡ್ಬೇಕಾದ್ರೆ ಅನಿಸ್ತಾ ಇತ್ತು, ಅಷ್ಟು ಗಟ್ಟಿಯಾಗಿ ಕಟ್ಕೊಟ್ಟಿದ್ರು. ಜನಯ್ ಸರ್ದು ನಮ್ಮದು ಅವ್ರದ್ದು 2ನೇ ಸಿನಿಮಾ. ಅಂಜಲಿ ಅವ್ರ ಜೊತೆನೂ ತುಂಬ ಅದ್ಭುತವಾಗಿತ್ತು ಕೆಲಸ ಮಾಡಿದ್ದು. ಫಸ್ಟು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರ ಜೊತೆ ಮ್ಯಾಚ್ ಮಾಡೋಕ್ಕಾಗದೆ ಬೈಸ್ಕೊಂಡ್ಬಿಟ್ಟಿದ್ದೆ ನಾವು ಒಂದ್ಸಲ. ವೆರಿ ಗುಡ್ ಡ್ಯಾನ್ಸರ್. ಆ್ಯಂಡ್ ಅದೇ ಅಚ್ಚು ಸರ್, ರವಿಶಂಕರಣ್ಣ ಎಲ್ಲರ ಜೊತೆ ಮಾಡಿದ ಅದ್ಭುತವಾದ ಅನುಭವ. ಸೊ ಸಿನಿಮಾ ಅವ್ರಿಗೆ ಬಂದಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ಜನರಿಗೆ ಮೂಡಿಸೋದ್ರಲ್ಲಿ ಎಲ್ಲರೂ ಸೇರಿ ಮೂಡಿಸಿ ಈ ಸಿನಿಮಾನ ವಾಪಸ್ ಪ್ರೇಕ್ಷಕ ವರ್ಗನ ಥಿಯೇಟರ್ಗೆ ಕರೆಸೋದ್ರಲ್ಲಿ ಎಲ್ಲರೂ ಭಾಗಿಯಾಣ. ಥ್ಯಾಂಕ್ ಯು. ನಿಮ್ಮ ಪರಿಚಯ ಆಯಿತು, ಚಿತ್ರದ ಪಾತ್ರದ ಪರಿಚಯ ಸರ್. ಅದೇ MD ಶ್ರೀಧರ್ ಸರ್ ಹೇಳ್ದಂಗೆ 2 ಫ್ಯಾಮಿಲಿ ಇರುತ್ತೆ, 2 ಸ್ನೇಹಿತರು. ನನ್ನ ಅದೇ 2 ಫ್ಯಾಮಿಲಿ ಇರುತ್ತೆ ಹೈದರಾಬಾದ್ರ ಮನೆಯಲ್ಲಿ. 2 ಸ್ನೇಹಿತರು, ಅವ್ರಿಗಿಬ್ರು ಮಕ್ಕಳು ಇರ್ತಾರೆ. ಅವ್ರಿಬ್ರು ಮಕ್ಕಳನ್ನು ರೈವಲ್ರಿ ಥರ ಬೆಳೆಸ್ತಾರೆ. ಅವರಿಬ್ಬರು ನಾವು. ಸೊ ನಮ್ಮಿಬ್ಬರಿಗೂ 2 ಶತ್ರುಗಳಿಗೆ ಬಹುಶಃ ಲವ್ ಆಗ್ಬಿಟ್ರೆ ಏನಾಗ್ಬಿಡ್ಬೋದು ಸರ್. ಅದೇ ನೀವು ಒಂದು ದೊಡ್ಡ ಸರ್ಕಸ್ ಲೈಫಲ್ಲಿ. ಸೊ ಆ ಸರ್ಕಸ್ 2 ರೈವಲ್ರಿ ಫ್ಯಾಮಿಲಿ ಮಧ್ಯದಲ್ಲಿ ವಾಪಸ್ಸು ಸ್ನೇಹ ಹೇಗೆ ಬೆಳೆಯುತ್ತೆ ಅನ್ನೋದೇ ಸಿನಿಮಾದ ಕತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.